ಹಾಂ ಅವ್ರ ಅಣ್ಣ ಹೆಂಡತಿ ಹಾಂ ಬಂದವ್ರ ನೆನ್ನೆ ಇಷ್ಟದಲ್ಲಿ ಹಾಕ್ಸಿದ್ದವಳು ಗಂಡನ ಕುತ್ಕೊಂಡು ಈ ಪೋಜ ಚೂಸ್ ನಿನ್ನೆ ಕಡೆ ಓಕೆ ಚೂಸ್ Hi, Mom. ಅಪ್ಪಿ ಏನು ಗೊತ್ತಾಗಿದೆ ಅಲ್ಲೋದಾಗ ಈ ಥರ ಮಾಡಿಸ್ಬೇಕಾಯ್ತು ಮನೆ ಆಗ್ತಿರಲ್ಲೇ ಮುಂದಕ್ಕೆ ಹಂಗೆ ನೀನು ನೀನು ಅಂದರೆ ಈಗ ಎಲ್ಲ ಫಸ್ಟಿಂದ ಮೂವ್ ಆಗ್ತಾ ಇದ್ವಲ್ಲ ಸೊ ಒಂದ್ಸತಿ ಬಂದು ಹೋಗ್ಬಿಟ್ರೆ ಅಷ್ಟೊಂದು ಡಿಫ್ರೆನ್ಸ್ ಇರೋಲ್ಲ ಸೊ ಸ್ಟಾರ್ಟಿಂಗ್ ಅವರು ನನಗೆ ಕೆಲವೊಂದು ಫ್ರೆಂಡ್ಸ್ ಟೂ ಬ್ಯಾಗ್ ಚೆಕಿಂಗ್ ಬ್ಯಾಗ್ಸ್ ಅಲೋ ಮಾಡ್ತಾರೆ ಕೆಲವೊಂದು ಅಲೋ ಮಾಡಲ್ಲ ಲುಫ್ತಾನ್ಸ ಬುಕ್ ಮಾಡಿದ್ದೀವಿ. ಹೇ ಫ್ಯಾಮ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ಯಾಷನ್ ಕಪಲ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಗನ. ಸೊ ವೆಲ್ಕಮ್ ಟು ಏನದರ್ ವ್ಲಾಗ್. ಇದು ನಂದು ಲಾಸ್ಟ್ ವ್ಲಾಗ್ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ವೈ ಬಿಕಾಸ್ ನಾವು ಇಂಡಿಯಾ ಬಿಟ್ಟು ನೆಕ್ಸ್ಟ್ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ನಿಮಗೆ ಯಾವ ಕಂಟ್ರಿ ಅಂತ ಸ್ವಲ್ಪ ಗೊತ್ತಾಗಿರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಾ ಇದ್ದೆ ಬಿಕಾಸ್ ನಾನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ನಾನು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಅಂತ. ಎಸ್, ಸೊ ನಾವು ಹೋಗ್ತಿರೋದು ಯುರೋಪಲ್ಲಿ ಜರ್ಮನಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ವೀಸಾ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ, ವೀಸಾ ಕೂಡ ಬಂದಿದೆ. ಸೊ ನಾವು ನೆಕ್ಸ್ಟ್ ವೀಕ್ ಹೊರಡ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಸೊ ರಾಘವೇಂದ್ರ ಅವ್ರನ್ನ ವಿಸಿಟ್ ಮಾಡೋಣ ಅಂತ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸೊ ಫ್ಯಾಮ್ಲಿ ಫುಲ್ ಆಲ್ ಟುಗೆದರ್, ನನ್ನ ತವ್ರ ಮನೆಯವರು ಮತ್ತು ನನ್ನ ಮೇಲೆ ಸೊ ಜಾನೀಸ್ ಲಿಟಲ್ ಸಿಸ್ಟರ್ ಒಬ್ಬರು ಮಿಸ್ಸಿಂಗ್ ಆ್ಯಂಡ್ ನನ್ನ ಲಿಟಲ್ ಬ್ರದರ್ ಮಿಸ್ಸಿಂಗ್ ಬಿಕಾಸ್ ಅವರಿಗೆ ಕಾಲೇಜ್ ಅದು ಇದು ಅಂತ ಹೇಳಿರುತ್ತೆ. ಸೊ ಅವರಿಬ್ಬರು ಬ್ಯುಸಿ ಇದ್ದರು. ಸೊ ಸಿಂಪಲಾಗಿ ನಾವೆಲ್ಲ ದೊಡ್ಡವ್ರು ಬಂದಿದ್ದೀವಿ. ಸೊ ಇಲ್ಲಿ ಅದು ಪೂಜೆ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಪೂಜೆ ಮಾಡ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ನಾವು ಇಂಡಿಯಾಗೆ ಬಂದು, ಆಲ್ಮೋಸ್ಟ್ 3 months. ಸೊ 3-4 months ಆಗಿತ್ತು ನಾವು ಬಂದು. ಸೊ ಸಕ್ಕತ್ತಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನಾನಂತೂ ಸಕ್ಕತ್ ಎಂಜಾಯ್ ಮಾಡಿದೆ. ಎಲ್ಲೆಲ್ಲಿ ಹೋಗಬೇಕು, ಏನೇನು ತಿನ್ನಬೇಕು, ಏನೇನು ಮಾಡಬೇಕು, ಯಾವ್ಯಾವ ಫೆಸ್ಟಿವಲ್ನ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು, ಆಲ್ಮೋಸ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲ ರಿಚುವಲ್ಸ್ನ ಕೂಡ ತಿಳ್ಕೊಂಡು ಕೂಡ ಇದ್ದೀನಿ. ಸೊ ಐ ವಾಸ್ ರಿಯಲಿ ಹ್ಯಾಪಿ. ಆ್ಯಂಡ್ ಇವಾಗ ಹೋಗೋ ಟೈಮ್ ಬಂದಿದೆ. ಯಾವಾಗಲೂ ಒಂದೇ ಥರ ಇರಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಮೂವಿಂಗ್. ಸೊ ಇವಾಗ ನೆಕ್ಸ್ಟು ನಾವು ಮತ್ತೆ ಹೋಗಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ನಾವು ಜರ್ಮನಿಗೆ ಮೂವ್ ಆಗ್ತಾ ಇದ್ದೀವಿ. ಸೊ ಅದ್ರ ವ್ಲಾಗ್ಸ್ ಕೂಡ ನೆಕ್ಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ನಮ್ಮದು ಪ್ಯಾಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ ಇರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಇಲ್ಲಿ ಫುಲ್ಲು ಪಪ್ಪ ಮತ್ತು ಜಾನಿ ಫುಲ್ ಪಂಚೆ ಎಲ್ಲ ಸುತ್ಕೊಂಡು ಬಂದಿದ್ದಾರೆ ಬಿಕಾಸ್ ಒಳಗಡೆ ಹೋಗೋಕ್ಕೆ ಪಂಚೆ ಹಾಕೋ ಬರಬೇಕಲ್ವಾ. ಕಮ್ ಆನ್, ಲೆಟ್ಸ್ ಗೋ. ನಾನು ಮಂತ್ರಾಲಯಕ್ಕೆ ಆಲ್ರೆಡಿ ಬಂದಿದ್ದೀನಿ, ತುಂಬ ಸಲ ಬಂದಿದ್ದೀನಿ. ಐ ವಾಸ್ ಹ್ಯಾಪಿ. ಸೊ ದರ್ಶನ ಎಲ್ಲ ಆಯಿತು, ಅಲ್ಲೇ ಪ್ರಸಾದ ಕೂಡ ತಿಂದ್ವಿ. ಸೊ ದರ್ಶನ ಮಾತ್ರ ಬೇಗ ಮುಗೀತು. ಎಷ್ಟು ಬೇಗ ಆಯಿತು ಅಂದರೆ ಗೊತ್ತೇ ಆಗಲಿಲ್ಲ. ನಾವು ಗುರುವಾರ ಬಂದಿದ್ರು ಬೇಗ ಅಷ್ಟೊಂದೇನು ಜಾಸ್ತಿ ರಶ್ ಇರಲಿಲ್ಲ. ಸೊ ಬೇಗ ಮುಗಿಸ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ವಾಪಸ್ ಮನೆ ಕಡೆ ಹೊರಟ್ವಿ.
ತುಂಬ ಬೇಗ ಮುಗೀತು. ಬಿಕಾಸ್ ನಮಗೆ ಪ್ಯಾಕಿಂಗ್ ಎಲ್ಲ ಜಾಸ್ತಿ ಇತ್ತು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಿತ್ತು. ಅದಕ್ಕೆ ಬೇಗ ಬಂದು ಬೇಗ ಹೊರಡೋಣ ಅಂತ ಹೊರಟ್ಬಿಟ್ವಿ. ಸೊ ಇದು ನೆಕ್ಸ್ಟ್ ಡೇ. ಇವಾಗ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ದಟ್ ಈಸ್ ಮೈ ಇಂಜಿನಿಯರಿಂಗ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ಹಿಯರ್ ದೇ ಆರ್. ಯಾಕಂದರೆ ನಾನು ವಾಪಸ್ ಮತ್ತೆ ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಫೈನಲ್ ಆಗಿ ಮೀಟ್ ಮಾಡ್ಬಿಟ್ಟು ಹೋಗೋಣ ಅಂತ. Cheers. ನಿಂಬೆ ಕಡೆ Okay. Cheers. ಓಕೆ ಬಂತ ಮನೆ ಆಗ್ತಿರಲ್ಲೇ. ಸೊ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಾದಮೇಲೆ ಇವಾಗ ನಾವು ಲಾಸ್ಟ್ ಡೇ. ಸೊ ಇದು ಅದರ ನೆಕ್ಸ್ಟ್ ಡೇ. ಇನ್ನೇನು ನಾಳೆ ಜರ್ಮನಿಗೆ ಹೊರಡಬೇಕು ಅನ್ಬೇಕಾದ್ರೆ ಸೊ ಲಾಸ್ಟಲ್ಲಿ ಸ್ಮಾಲ್ ಏನು ಗೆಟ್ ಟುಗೆದರ್ ಮಾಡೋಣ ಅಂತ ಪಪ್ಪನ ಫ್ರೆಂಡ್ ಕೂಡ ಬರ್ತಿದ್ದಾರೆ. ಸೊ ಇಟ್ಸ್ ಗೋ. ಸೊ ಇದು ನಮ್ಮ ಮನೆ ಹತ್ರನೇ ಇರೋವಂಥ ಒಂದು ಡಾಬಾ. ಸೊ ಇಲ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಆ್ಯಂಡ್ ಹಿಯರ್ ಈಸ್ ಮೈ ಲಿಟಲ್ ಬ್ರದರ್ ಆ್ಯಂಡ್ ಮೈ ಮಾಮ್. ಇಲ್ಲಿ ಫುಲ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಸೊ ಮತ್ತೆ ಅದೇ ವಾಪಸ್ ಬೇರೆ ಕಂಟ್ರಿಗೆ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀವಿ ಇವಾಗ ನಾವು. ಸೊ ಸದ್ಯಕ್ಕೆ ಹೋಗಿ ಫುಲ್ ಬ್ಯಾಟಿಂಗ್ ಮಾಡೋಣ. ಸೊ ದಿಸ್ ವಾಸ್ ದ ಡಾಬಾ. ಸೊ ಈ ಡಾಬಾ ಮಾತ್ರ ಸಕ್ಕತ್ತಾಗಿತ್ತು. ಇದು ನಮ್ಮ ಮನೆ ಹತ್ರ ಇರುವಂಥ ಒಂದು ಡಾಬಾ. ಪ್ರಾಬ್ಲಿ ಇಲ್ಲಿರೋರಿಗೆ ಗೊತ್ತಿರುತ್ತೆ, ಇದು ತುಂಬ ಫೇಮಸ್. ಆ್ಯಂಡ್ ಇದಾಗಿತ್ತು ನಮ್ಮ ಒಂದು ಸ್ಪೇಸ್, ಇವತ್ತಿನ ನಮ್ಮ ಊಟದ ಸ್ಪೇಸ್. ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನೆಕ್ಸ್ಟ್ ಜರ್ಮನಿಗೆ ಹೋಗೋ ಅಂಥ ವ್ಲಾಗ್ ಬರ್ತಿರುತ್ತೆ. ಸೊ ಟ್ರಾವೆಲಿಂಗ್ ವ್ಲಾಗ್ ಇರುತ್ತೆ ನೆಕ್ಸ್ಟು. ಪ್ಲೀಸ್ ಡು ವಾಚ್.